ಇಲ್ಲ ಸರ್, ನನ್ನ ಪಾಡಿ ನಾನು ಹೋಗ್ತಿರೋಳ್ಗೆ ಹೊಡೆದಿರೋದು. ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್, ವಿಡಿಯೋದಲ್ಲಿದೆ. ಅವ್ರು ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ, ಓಡೋಗ್ತಾ ಇದ್ದೀನಿ, ಹೊಡಿತಾ ಇದ್ದಾರಲ್ಲ ಎಲ್ರಿಗೂ ಅಂತ. ನಾನು ಓಡೋಗ್ತಿರೋಳು ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತ ಅಂದರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಾನು ಕೇಳೋದಿಷ್ಟೇ ಸರ್. ಅವ್ನು ಏನೇ ಇರಲಿ ಅವ್ನ ಮನೇಲಿ ಇಟ್ಕೊಬೇಕು ಸರ್. ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಏನೂ ಕೈ ಮಾಡ್ತಾನೆ? ಅವರಿಗೆ ಕೈ ಮಾಡೋಕ್ಕೆ ರೂಲ್ಸ್ ಕೊಟ್ಟಿದ್ಯಾರು? ಸೇಫ್ಟಿಗೆ ತಾನೇ ಬರ್ತೀರಾ ನೀವು, ಸೇಫ್ಟಿನ ನೋಡಬೇಕು. ಇವಾಗ ನೀನು ಹಿಂದೂ ಆದರೆ ನಿನ್ನ ಬಟ್ಟೆ ಏನೈತೆ ಬಿಚ್ಚು ಬಾ, ನನ್ನ ಮುಂದೆ ನಿಂತ್ಕೊ, ನನ್ನ ಜೊತೆ ಬಾ. ನೀನು ಹಿಂದೂ ಅಲ್ವಾ? ನೀನು ಮುಸ್ಲಿಮ್ಸ್ ಕೊಟ್ಟಿದ್ಯಾ? ಹಂಗಾದ್ರೆ ಏನಕ್ಕೆ ಸರ್ ನಿಮ್ಗೆ ಇದೆಲ್ಲ ಬೇಕು? ನಾನು ಲೇಡೀಸ್ ಆಫೀಸರ್ಗೆ ಹೇಳೋದಷ್ಟೇ, ಜೆಂಟ್ಸ್ ಅವ್ರಿಗೆ ಹೇಳೋದು ಅಷ್ಟೇ. ನೀವು ಹಿಂದೂ ಆಗಿದ್ರೆ ನಮ್ಮ ಜೊತೆ ಬಂದು ಕೈ ಜೋಡಿಸ್ಬೇಕಿತ್ತು, ಯಾಕೆ ಬಂದು ಕೈ ಜೋಡಿಸಿಲ್ಲ? ಹಂಗಾರೆ ನೀವು ಮುಸ್ಲಿಮ್ಸ್ ಕೊಟ್ಟಿದ್ದೀರಾ? 1000 ಕೊಟ್ಟಿದ್ದೀರಾ ಸರ್ ನೀವು? ಹೇಳಿ. ನಾನೊಬ್ಳು ಹಿಂದೂ, ಈಗಲೂ ಹೊಡೆದು ಸಾಯಿಸ್ಬಿಡ್ಲಿ, ನಾನು ಸಾಯಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಅಂದರೆ ಒಂದು ಹೆಣ್ಣಿಗೆ ಯಾವ ಥರ ಇದೆ? ನಮ್ಮ ಸರ್ಕಾರ ಎಲ್ಲೋಗಿದೆ ಸರ್? ಸಿದ್ದರಾಮಯ್ಯ ಅವ್ರಿಗೆ ಕೇಳೋದಿಷ್ಟೇ, ನಮಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಹೆಣ್ಮಕ್ಳುಗಳಿಗೆ. ಇದೊಂದು ನಮಗೆ ಮಾಡ್ಕೊಡ್ಬೇಕಷ್ಟೇ. ಏನಿದೆ ನಾಳೆ ಬಂದು ಅವ್ರು ನನ್ನನ್ನು ಮೀಟ್ ಆಗಲೇಬೇಕು ಸರ್, ಅಷ್ಟೇ. ಮಾಡಿಸಿದ್ದೀನಿ ಸರ್, ನಾನು ಮಾಡಿಸಿದ್ದೀನಿ. ನಾಳೆ ಬಂದು ಇಲ್ಲೇನೂ ಆಗಲಿಲ್ಲ ಅಂದರೆ ನಾನು ದೂರು ಕೊಡೋಕೆ ರೆಡಿ ಆಗ್ತೀನಿ. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಇದೆ ಸರ್ ವಿಡಿಯೋ, ಪ್ರತಿಯೊಂದು ಕಡೆ CM ಅವ್ರಿಗೂ ಕೂಡ ತಲುಪಿದೆ ಸರ್ ವಿಡಿಯೋ. ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ. ಎಲ್ಲರೂ ಬಂದು 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 ಏನಿದು ವಿಡಿಯೋ, ಏನಿದು ಒಂದು ಸಾಕಾಗ್ಬಿಟ್ಟಿದೆ ಸರ್ ನನಗೂ. ಯಾವನ ಹತ್ರ ನಾವು ಹೊಡೆಸ್ಕೊಂಡು ಅವಮಾನ ಮಾಡಿಸ್ಕೊಳ್ಳೋಂಥದ್ದು ಏನೈತೆ ಸರ್ ನಮಗೆ? ನಾವು ದುಡ್ಕೊ ತಿಂತಾ ಇದ್ದೀವಿ, ಇವ್ರು ಭಿಕ್ಷೆ ಬಿಡ್ಕೊ ತಿಂತಿದ್ದಾರೆ ಅಷ್ಟೇ. ಎಲ್ಲಕ್ಕಷ್ಟೇ ಇವರು ಬೇಡವರು ನಿಯತ್ತಾಗಿರಬೇಕು ಸರ್. ಅದಕ್ಕೆ ಬಂದು ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಅವ್ರದ್ದು. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸರ್, ಅಷ್ಟೇ. ಖಂಡಿತ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವೇ ತಗೊಳ್ತೀವಿ ಸರ್, ಅಷ್ಟೇ. ಒಂದು ಹಿಂದೂ ಹೆಣ್ಮೇಲೆ ಕೈ ಮಾಡಿದ್ದಾನೆ, ಅವನಂತೂ ಬಿಡೋ ಚಾನ್ಸೇ ಇಲ್ಲ. ಇಷ್ಟೇ ಸರ್. ಜ್ಯೋತಿ.